ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ. ಸೂಪರ್ ಆಗಿರ್ತೀರ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಫೈನಲಿ ಅಂಜನಾದ್ರಿ ಬೆಟ್ಟದಿಂದ ಹಂಪಿ ಕಡೆಗೆ ನಮ್ಮ ಪಯಣ. ನಾವೆಲ್ಲ ಮೈಸೂರು, ಮಂಡ್ಯ ಮತ್ತು ಮಹದೇಶ್ವರ ಬೆಟ್ಟದಲ್ಲೆಲ್ಲ ಗಾಡಿ ಓಡಿಸಿದ ಆಟೋ. ಈಗ ಅಂಜನಾದ್ರಿ ಬೆಟ್ಟದಲ್ಲೂ ಓಡಿಸಪ್ಪ. ಅದರ ನದಿ ರಿವರ್ ದಾಟೋದಕ್ಕೆ ನಾವು ನಮ್ಮ ಸ್ನೇಹಿತರು ಅನ್ನೋದಕ್ಕಿಂತ ನಮ್ಮ ಬ್ರದರ್ಸ್. ಹಂಪಿ ಎಕ್ಸ್ಪ್ರೆಸ್ಸು ಇದೇನಣ್ಣ, ನಾವು ಬಂದಿದ್ದು ಹಂಪಿ ಎಕ್ಸ್ಪ್ರೆಸ್ ಟ್ರೈನಲ್ಲಿ. ಈಗ ಬೋಟು ಕೂಡ ಹಂಪಿ ಎಕ್ಸ್ಪ್ರೆಸ್ ಆಗಿಬಿಟ್ಟಿದೆ. ನಮಗೋಸ್ಕರ ಹಂಪಿ ಎಕ್ಸ್ಪ್ರೆಸ್ ಅವ್ರು ಕಾಯ್ತಾಯಿದ್ರು. ನಾವು ಕೂಡ ಬೇಗ ಹೋಗಿ ನಮ್ಮ ಎಕ್ಸ್ಪ್ರೆಸ್ಗೆ ಹತ್ತಿದ ತಕ್ಷಣ ಒಂದು ಅಲ್ಲಿ ಏನೋ ಒಂಥರ ಖುಷಿ ಆಯಿತು. ಅಂದರೆ ಸಡನ್ನಾಗಿ ನಾವು ಹಂಪಿ ಹತ್ರಕ್ಕೆ ಹೋಗ್ಬೇಕು ಅಂದರೆ ಈ ಥರ ನದಿ ದಾಟಿದಾಗ ಒಂಥರ ಏನೋ ಖುಷಿ ಇದೆ ನೋಡಿ. ಆಗಿನ ಟೈಮಲ್ಲಿ ತೆಪ್ಪದಲ್ಲಿ ಹೋಗ್ತಾಯಿದ್ರು, ಈಗ ಸ್ವಲ್ಪ ಅಪ್ಡೇಟ್ ವರ್ಷನ್ ಆಗಿ ಈಗ ಬೋಟಲ್ಲಿ ಹೋಗೋ ಥರ ಬಂದಿದೆ. ಬಟ್ ಆದರೂ ಚೆನ್ನಾಗಿದೆ. ಅಂದರೆ ಹೋಗಿದ ತಕ್ಷಣ ಸಿಕ್ತಲ್ಲ ಹಂಪಿ ಎಕ್ಸ್ಪ್ರೆಸ್ಸು, ನಮಗೊಂದು ಸ್ವಲ್ಪ ಇನ್ನೂ ಬೇಗನೆ ಖುಷಿ ಆಯಿತು. ನಾನು ಅಲ್ಲಿ ನೋಡಿದ್ರೆ ಫುಲ್ ಎಲ್ಲ ವೀಡಿಯೋ ಮಾಡ್ತಾಯಿದ್ದೆ, ಸುತ್ತಮುತ್ತ ಜನ ನಮ್ಮನ್ನೇ ನೋಡ್ತಾಯಿರೋ. ಬಟ್ ವಿ ಡೋಂಟ್ ಕೇರ್ ಅಂದ್ಕೊಂಡು ವೀಡಿಯೋ ಮಾಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ಆ ನೀರನ್ನ ಮುಟ್ಟಬೇಕು ಅಂತ ಅನ್ನಿಸ್ತಾಯಿತ್ತು. ಬಟ್ ಏನು ಮಾಡೋದು, ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೆ, ಇನ್ನೊಂದು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡಿದ್ದೆ, ಏನೂ ಮಾಡೋಕ್ಕಾಗಲಿಲ್ಲ. ಹಾಗೆ ಬೋಟಲ್ಲಿರೋ ಡ್ರೈವರ್ನ ಕೇಳ್ದು, ಅಣ್ಣ ಇದು ಎಷ್ಟು ಆಳ ಇದೆ ಅಂತ. ಅದಕ್ಕೆ ಏನಂತ ಉತ್ತರ ಕೊಟ್ಟರು ಗೊತ್ತಾ? ನೀವೇ ನೋಡಿ ಬನ್ನಿ. ಅಣ್ಣ ಇದು ಆಳ ಆಯ್ತಾ ಇಲ್ಲಿ? ಎಷ್ಟು ಆಳ ಇದೆ? ಈಗ ನಾವು ಹಂಪಿಗೆ ಕಾಲಿಟ್ಟು ಬಂದೇ ಬಿಟ್ಟು ನಮ್ಮ ಡ್ರೈವರನ್ನು ಹೇಳ್ತಾರೆ, ಏನು 180 ಅಡಿ ಇದೆ ಆಳ ಅಂತ. ನಮ್ಮ ಮಾತಾ ಎಂಥ ಕಾಮಿಡಿ ಮಾಡ್ತಾರೆ ಅಲ್ವಾ ನಮ್ಮ ಡ್ರೈವರಣ್ಣ. ಬನ್ನಿ ಈಗ ಮುಂದೆ ಹೋಗೋಣ. ಅಂಜನಾದ್ರಿ ಬೆಟ್ಟದಲ್ಲಿ ಒಬ್ಬರು ಸಿಕ್ಕಿದ್ರು, ಪ್ರಜಾಕೀಯ ಮೆಂಬರು. ಅಂದರೆ ಪ್ರಜಾಕೀಯ ಮೆಂಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವದಿಂದ ಅದರ ಮಾರ್ಗದಿಂದ ನಡೀತಾ ಇರೋರು ಪ್ರಜಾಕೀಯದವ್ರು ಸಿಕ್ಕಿದ್ರು. ನಾವು ಪ್ರಜಾಕೀಯದವರೇ, ಅದಕ್ಕೆ ಅವರು ನಮಗೆ ಅಂತ ಟೋಪಿ ಕೊಟ್ಟಿದ್ದಾರೆ. ಹಾಕ್ಕೊಳ್ಳಿ ಸರ್ ಟೋಪಿ ಅಂತ. ಈಗ ಇದನ್ನು ಹಾಕ್ಕೊಂಡು ಹಂಪಿ ಫುಲ್ಲು ಓಡಾಡೋಣ, ಪ್ರಜಾಕೀಯ ಪ್ರಚಾರ ಮಾಡ್ದಂಗೂ ಆಗುತ್ತೆ. ನಾವು ನಮ್ಮ ಅಣ್ಣದಿರು ಎಲ್ಲರೂ ಪ್ರಜಾಕೀಯದ ಟೋಪಿ ಹಾಕ್ಕೊಂಡು ಹಂಪಿ ಫುಲ್ಲು ಓಡಾಡ್ತೀವಿ. ಹಾಗೆ ಪ್ರಜಾಕೀಯದ ಪ್ರಚಾರ ಕೂಡ ಮಾಡುತ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ತಿಳ್ಕೋಬೇಕು, ಅವರು ಬದಲಾಗಬೇಕು, ವಿಚಾರವಂತರಾಗಬೇಕು. ಕುದುರೆ ಗೊಂಬೆ ಮಂಟಪ ಏನು ಬಿಸಿಲು ಹೊಡೆದಂಗೆ ಸುರಿತೈತೆ. ಅದಕ್ಕೆ ಏನು ಮಂಟಪ, ಏನು ಕೆತ್ತನೆ. ಆದರೂ ವಿಜಯನಗರ ಸಾಮ್ರಾಜ್ಯದವರು ಎಂತೆಂಥ ಶಿಲ್ಪ ಕಲಾವಿದರನ್ನು ಇಟ್ಕೊಂಡಿದ್ರು ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ವಿಶ್ರಾಂತಿ ಕೊಠಡಿ ಅಂತ ನಾವು ಅಂದ್ಕೊಂಡೆ. ಈಗ ನಮಗೆ ಫುಲ್ ತಣ್ಣಗಾಗೈತೆ, ನೋಡ್ತಾ ಇರ್ಬೋದು. ಆಗಿನ ಕಾಲದಲ್ಲಿ ಶಿಲ್ಪಿಗಳು ಯಾವ ರೀತಿ ಅಂದರೆ ಏನು ಇಂಜಿನಿಯರ್ಸ್ಗಳು ಇರಲಿಲ್ಲ, ಏನಿರಲಿಲ್ಲ, ಆದರೆ ಎಷ್ಟು ನೀಟಾಗೆ ಮಾಡಿದ್ದಾರೆ ನೋಡಿ. ಅಣ್ಣ ಇಲ್ಲಿ ಲಿಂಗ ಇತ್ತು ಅನ್ಸುತ್ತೆ ಅಣ್ಣ, ಇಲ್ಲಿ ಶಿವಪ್ಪ. ತಳಿ ಟಾರ್ಚ್ ಹಾಕ್ತೀನಿ. ಟಾರ್ಚ್ ಹೆಂಗೆ ಹಾಕೋದು? ಚಿರ್ತಾ ಇರ್ಬೇಕು ಇಲ್ಲಿ ಒಳಗಡೆ ನೋಡಿ, ಗೀಜೆಲ್ಲ ಹಾಕೋರೆ, ನೋಡ್ತಾ ಇರ್ಬೋದು. ಇಲ್ಲ ಶಿವಂದೇ ಇದು, ನೋಡ್ತಾ ಇರ್ಬೋದು. ಬಟ್ ಇದರ ಮೇಲ್ಗಡೆ ಇರೋ ಇದನ್ನು ತೆಗೆದುಬಿಟ್ಟಿದ್ದಾರೆ. ಚೆನ್ನಾಗಿದೆ. ಎಷ್ಟೋ ಜನಕ್ಕೆ ಟ್ರಾವೆಲ್ಲು ಕನಸಾಗಿರುತ್ತೆ, ಮಾಡೋಕ್ಕೆ ಟೈಮ್ ಇರೋದಿಲ್ಲ, ಪುರ್ಸೊತ್ತಿರೋದಿಲ್ಲ. ಬಟ್ ಇಲ್ಲೊಬ್ಬರು ನೋಡಿ, ಇಲ್ಲಿಬ್ಬರು ಬಂದಿದ್ದಾರೆ, ಹಂಪಿಗೆ ಬಂದಿದ್ದಾರೆ. ಯಾವ್ದ್ರಲ್ಲಿ ಬಂದಿದ್ದಾರೆ ಅಂತ ತೋರಿಸ್ತೀನಿ. ನೀವಂತೂ ಪಕ್ಕಾ ಶಾಕ್ ಆಗ್ತೀರ. ಇವ್ರು ಬಂದಿರೋ ವೆಹಿಕಲ್ಲು, ಅವರ ಹೆಲ್ತು ಹೇಗಿದೆ, ಅವ್ರನ್ನ ಫಿಟ್ನೆಸ್ ಹೇಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಶ್ರೀಲಂಕಾದಿಂದ ಬಂದಿದ್ದಾರೆ ಇದರಿಂದ, ಅದು ಸೈಕಲ್. ತುಂಬಾ ಖುಷಿಯಾಗೈತೆ. ನಮ್ಮ ಇಂಡಿಯಾ ಶ್ರೀಲಂಕಾನ ಇದು
ಶ್ರೀಲಂಕಾದ ಬೋಟ. ಓ ಸೂಪರ್, ವಾವ್. ನೋಡಿ ಇದು ಬೈಕು ಅಂತೀನಿ, ಬೈಸಿಕಲಲ್ಲಿ ಅಂದರೆ ಸೈಕಲಲ್ಲಿ ಬಂದಿದ್ದಾರೆ, ಗೇರ್ ಸೈಕಲು. ಏನೋ ತುಂಬ ಖುಷಿಯಾಗುತ್ತೆ. ಈ ಥರನೂ ಕೂಡ ಸೈಕಲಲ್ಲಿ ವ್ಲಾಗರ್ಸ್ ನೋಡಿ ಹೆಂಗಿದ್ದಾರೆ ಅಂತ. ಎರಡು ಸೈಕಲಲ್ಲಿ ಹೆಂಗೆ ಬಂದವ್ರೆ. ಇವು ಮೊಬೈಲೆಲ್ಲ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ ಸೋಲಾರ್ ಬ್ಯಾಟ್ರಿ ಇಲ್ಲಿರ್ಬೋದು ನೋಡಿ. ಸೋಲಾರ್ ಬ್ಯಾಟ್ರಿ ನೀರು. ಆದರೂ ಹ್ಯಾಟ್ಸ್ ಆಫ್, ಸೂಪರ್. ನಮ್ಮ ಅಣ್ಣವ್ರನ್ನ ಇಲ್ಲಿ ಈ ಥರ ಬಂಡೆ ಮಧ್ಯದಲ್ಲೆಲ್ಲ ಕರ್ಕೊಬರ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಫುಲ್ಲು ನೋಡಿ, ಫುಲ್ ಎಲ್ಲ ಬಂಡೆ. ಹಂಪಿನ ಎಷ್ಟೇ ಎಕ್ಸ್ಪ್ಲೋರ್ ಮಾಡಿದ್ರೂ ಕಷ್ಟನೇ. ಈಗ ನಾವು ಹೋಗ್ತಿರೋದು ಈಗ ನೆಕ್ಸ್ಟ್ ಪಾರ್ಟ್ ನಾವು ಹೋಗ್ತಿರೋದು ಕೋಟಿ ಲಿಂಗ, ಅಂದರೆ ಬಂಡೆ ಲಿಂಗ ಅಂತ ಕರೀತಾರೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಹೆಂಗೆಲ್ಲ ಹತ್ಬೇಕು ಯಬ್ಬ ನೋಡಿ, ಹೆಂಗೆಲ್ಲ ಬರ್ತಾಯಿದ್ದೀವಿ ಟ್ರೆಕ್ಕಿಂಗು. ನಮ್ಮಪ್ಪ ಶಿವಪ್ಪ ನೋಡಬೇಕು ಅಂದರೆ ಈಗೆಲ್ಲ ಬರಬೇಕು. ಬನ್ನಿ ಇಲ್ಲಿ ನೋಡಿ ರಂಗನಾಥ ಸ್ವಾಮಿ ಹೇಗಿದ್ದಾರೆ. ಆದ್ರೆ ಆ ಕೆತ್ತನೆ ನೋಡಿ, ಆಗಿನ ಶಿಲ್ಪ ಕಲೆಗಳು ಹೆಂಗೆ ಮಾಡ್ತೀರಂತ. ಇದ್ರ ಮೇಲ್ಗಡೆ ಇರೋದೇ ನೋಡಿ ಈ ಸುತ್ತ ಹೇಗೆ ಜಾಗ ಮಾಡಿದ್ದಾರೆ ಅಂತ. ನಮಸ್ಕಾರ. ಕೊನೆಗೂ ಕೋಟಿ ಬಂಡೆ ಲಿಂಗ ಬಂದಾಯಿತು ಹಂಪಿಲಿ. ನೋಡ್ತಾ ಇರ್ಬೋದು ಸುತ್ತ ಬರೀ ಬಂಡೆನೇ ಇದೆ. ಆ ಬಂಡೆ ಮಧ್ಯದಲ್ಲಿ ಇಷ್ಟೇ ಎರಡ ಲಿಂಗಗಳು ನೋಡಿ. ಇಲ್ಲೇನೋ ಬರೆದಿದ್ದಾರೆ ಹಳೆಗನ್ನಡದಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಮ್ಗೆ ಹಳೆಗನ್ನಡ ಓದೋಕ್ಕೆ ಬರೋಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಕೋಟಿ ಲಿಂಗ. ಇಲ್ಲೂ ಫುಲ್ ಲಿಂಗನೇ ಇದೆಲ್ಲ, ಫುಲ್ ಲಿಂಗನೇ. ನಾವು ತುಣಿಬಾರ್ದು, ಅದಕ್ಕೆ ತುಣಿತಾ ಇಲ್ಲ. ಇಲ್ಲಿ ನೋಡಿ ತುಂಬ ಹುಷಾರಾಗಿ ಓಡಾಡ್ತಾಯಿದ್ದೀನಿ. ಇಲ್ಲೂ ಇದೆ ಕೋಟಿ, ಇಲ್ಲೆಲ್ಲ ಬರೀ ಲಿಂಗಗಳೇ. ಈಗ ನೋಡಿ ನಿಮಗೆ ಸಾಲಾಗಿ ನೋಡಿ ಇಲ್ಲೂ ಏನೋ ಬರೆದಿದ್ದಾರೆ ಹಳೆಗನ್ನಡದಲ್ಲಿ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇಲ್ಬೋದು ಅನಿಸುತ್ತೆ. ಇದೆಲ್ಲ ನಂದಿಗಳು. ಇಲ್ಲಿ ಏನು ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ನೆರಳಲ್ಲಿ ನಂದಿಗಳು ನೋಡಿ. ಇಲ್ಲೂ ಲಿಂಗ ಉದ್ಭವ ಲಿಂಗ, ಕೋಟಿ ಲಿಂಗ ಅಂತ ಮೋಸ್ಟ್ಲಿ ಇಲ್ಲೇ ನೋಡೇ ಕಂಡುಹಿಡ್ದಿದ್ದು ಅನಿಸುತ್ತೆ. ನೋಡಿ ಇಲ್ಲೂ ಐತೆ ನೋಡಿ, ಇಲ್ಲೂ ಲಿಂಗ, ಇಲ್ಲೂ ಲಿಂಗ ಐತೆ ನೋಡಿ. ಇದಲ್ಲೂ ಲಿಂಗನೇ, ಇಲ್ಲೂ ಲಿಂಗನೇ ನೋಡಿ. ಇಲ್ಲೂ ಲಿಂಗ. ಈಗ ತೋರಿಸ್ತೀನಿ ನೋಡಿ, ಎರಡು ಕಡೆನೂ ಲಿಂಗನೇ. ಇಲ್ಲಿ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ನೋಡಿ ಹೆಂಗಿದೆ ಲಿಂಗ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನೋಡಿ, ಆ ಕಡೆನೂ ಇದೆ. ಇದೆಲ್ಲ ಆ್ಯಕ್ಚುಲಿ ಬಂಡೆನೆಲ್ಲ ಚೂರು ಮಾಡ್ತಿರೋ ಅನಿಸುತ್ತೆ, ಅದಕ್ಕೇ. ಇಲ್ಲ ಸಾರಿ ಸ್ವಾಮಿ ಶರಣ. ಇಲ್ಲೇನೋ ಬರೆದಿದ್ದಾರೆ ಹಳೆಗನ್ನಡದಲ್ಲಿ, ಇಲ್ಲೂ ನೋಡ್ಬೋದು. ಓಂ ಹಂಪಿ ಶಂಕರ ಅಂತ ಏನೋ ಬರೆದಿದ್ದಾರೆ. ಬಿಸಿಲಲ್ಲಿ ಕರೆಕ್ಟಾಗಿ ಕಾಣ್ತಾ ಇಲ್ಲ, ನೋಡ್ಬೋದು ನೋಡಿ. ಕೋಟಿ ಲಿಂಗಕ್ಕೆ ಬಂದಿದ್ದೀವಿ. ಇಲ್ಲೂ ಕೂಡ ಆಂಜನೇಯ ಸ್ವಾಮಿ ಫುಲ್ಲು ಆಲ್ಮೋಸ್ಟ್ ನೀವು ನೋಡ್ತಾ ಇರೋದಲ್ಲ, ಇಲ್ಲೆಲ್ಲ ಕೋಟಿ ಲಿಂಗನೇ ಎಲ್ಲ. ಎಲ್ಲಿ ಹನುಮನ ಅಲ್ಲಿ ರಾಮನು, ಹಾಗೆ ಶಿವನ 11ನೇ ಅವತಾರ ನೋಡಿ. ನಾವು ನೋಡಿದ್ದು ಕೋಟಿ ಬಂಡೆಲಿಂಗ ಅಲ್ಲಿ. ಈಗ ಇಲ್ಲಿಂದ ಈ ಕಡೆ ಬಂದಿದ್ದೀವಿ. ಇಲ್ಲಿ ನೋಡಿ ಯಂತ್ರೋದ್ಧಾರಕ ಹನುಮಾನ್ ದೇವಸ್ಥಾನ. ಬಟ್ ಇಲ್ಲೂ ಇದೆ ನೋಡಿ ಲಿಂಗ ಮೂರ್ತಿಗಳು ನೋಡಿ. ಇಲ್ಲೂ ಹಳೆಗನ್ನಡದಲ್ಲಿ ಏನೇನೋ ಬರೆದಿದ್ದಾರೆ ನೋಡಿ. ಈ ಕಡೆನೂ ಇದೆ ಲಿಂಗಗಳು. ಎಲ್ಲೆಲ್ಲೂ ಶಿವ ನಿಶ್ಚಯ ಇಲ್ಲದಂತೆ ಏನೂ ಆಗಲ್ದಿಲ್ಲ ಅಂತಾರಲ್ಲ, ಆ ಥರ ಆಗಿದೆ. ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ.